ಸೀರೆಯಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ, ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಡು, ಇನ್ನು ಚೆನ್ನಾಗಿರ್ತೀಯ ಅಂತ. ಅಷ್ಟು ದೊಡ್ಡ ಅಂಗಡಿ ಓಪನ್ ಮಾಡ್ತಾ ಇದೀವಿ, ಕೂಲಿಂಗ್ ಗ್ಲಾಸ್ ಹಾಕೊಂಡಿಲ್ಲ ಅಂದ್ರೆ ಹೆಂಗ್ ಅಂತ ಅಂದ್ಬಿಟ್ಟು ಹಾಕೊಂಡೆ ಕಣಮ್ಮ. ಚೆನ್ನಾಗಿದೆ ಕಣಮ್ಮ, ಹಂಗೆ ಇರ್ಲಿ ಬಿಡು. ಯಜಮಾನ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಸರಿ, ಯಜಮಾನ್ರು ರೆಡಿ ಆಗ್ಬಿಟ್ಟ? ಅಮ್ಮ ಅವರು ರೆಡಿ ಆಗೋದಿರ್ಲಮ್ಮ. ನೀನೇನಮ್ಮ ಇನ್ನೂ ರೆಡಿ ಆಗಿಲ್ಲ? ಹೋಗಮ್ಮ, ಬೇರೆ ಸೀರೆ ಉಟ್ಕೊಂಬ. ಅಯ್ಯೋ ಇರ್ಲಿ ಬಿಡು ಪ್ರೀತಿ, ನನ್ಗಿದೆ ಸೀರೆ ಇರ್ಲಿ, ನಾನು ಹಿಂಗೆ ಬರ್ತೀನಿ. ಯಾಕಮ್ಮ ಹಂಗೆ ಹೇಳ್ತೀಯ? ಅಷ್ಟು ದೊಡ್ಡ ಅಂಗಡಿ ಓಪನ್ ಮಾಡ್ತಾ ಇದೀವಿ, ಹಿಂಗೆ ಬಂದ್ರೆ ಹೆಂಗೆ? ಬಾರಮ್ಮ, ಬೇರೆ ಸೀರೆ ಉಟ್ಕೊಳ್ತೀನಿ ಅಂತ ಬಾ. ಅಯ್ಯೋ ಪ್ರೀತಿ, ನೀನು ನಿನ್ ಯಜಮಾನ್ರು ಮಗುನು ಕರ್ಕೊಂಡು ನೀವು ಹೋಗಿ ಮೊದ್ಲು ಅಂಗಡಿ ಹತ್ರ ಹೋಗಿ ಸ್ವಲ್ಪ ಪೂಜೆ ಗೀಜೆ ಎಲ್ಲ ನೋಡ್ಕೊಂಡಿರಿ. ನಾನು ಸ್ವಲ್ಪ ಬಿಟ್ಟು ಬರ್ತೀನಿ. ಅಳಿಯನ್ಗೆ ದುಡ್ಡು ಸಿಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅಲ್ಲೊಬ್ಬ ಸೇಟ್ ಇದಾನಲ್ಲ, ಅವನ ಹತ್ರ ದುಡ್ಡು ಕೇಳಿದೀನಿ. ಬೆಳಗ್ಗೆ ಬರಕ್ ಕೇಳ್ದ, ಹೋಗಿ ಏನಂತ ಮಾತಾಡ್ಬಿಟ್ಟು 2 ಲಕ್ಷ ತಗೊಂಡ್ಬಿಡ್ತೀನಿ. ಏನು ಏನಮ್ಮ, ಅಲ್ಲೊಬ್ಬ ಸೇಟ್ ಇದ್ನಲ್ಲ, ಅವ್ನ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಅಯ್ಯೋ ಹೌದು ಪ್ರೀತಿ, ಅವ್ನ್ ಮೊದ್ಲು ಆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟ, ಮನೆ ಮಾರ್ಬಿಟ್ಟು ಮತ್ತೆ ರಾಜಸ್ಥಾನಿಂದ ಮತ್ತೆ ಬಂದಿದ್ದಾನೆ. ಈಗ ಎಲ್ಲಿದ್ದಾನೆ ಗೊತ್ತಾ? ನಿನ್ ಸ್ವೀಟಿ ಅಕ್ಕೆ ಇದ್ದಾಳಲ್ಲ, ಅವಳ ತಮ್ಮ ಅಂತ ಈಗ ಒಬ್ಬ ಬಂದಿದ್ದಾನಲ್ಲ, ಅವ್ರ ಮನೆ ಪಕ್ಕದಲ್ಲಿ ಒಂದ್ ಮನೆ ಇತ್ತಲ್ಲ, ಮನೆ ತಗೊಂಡು ಅಲ್ಲೇ ಇದಾರೆ ಅವರು. ವಾ ಹೌದೇನಮ್ಮ, ಸರಿ ಸರಿ. ಅಮ್ಮ ಎಷ್ಟು ರೂಪಾಯಿ ಅಮ್ಮ ಬಡ್ಡಿ? 2 ಲಕ್ಷ ಯಾವಾಗ ಕೊಡ್ತೀನಿ ಅಂತ ತಗೊಳಕ್ ಹೋಗ್ತಿದ್ಯಾ ಈಗ? ಬಡ್ಡಿ ಎಷ್ಟು ಏನು ಅಂತೆಲ್ಲ ಮಾತಾಡ್ಲಿಲ್ಲ, ಇನ್ನೇನಂತ ಹೋಗಿ ಮಾತಾಡ್ಬೇಕು. ನಾವು ಈಗ ಅಂಗಡಿ ಓಪನ್ ಮಾಡಿ ಲಾಭ ಎಲ್ಲ ಬರುವಾಗ ಆಮೇಲೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ತಗೊಳ್ತಾ ಇದೀನಿ. ಅವ್ನು ಎಷ್ಟು ಬಡ್ಡಿ ಹೇಳಿದ್ರು ತಗೊಳ್ಳೇಬೇಕು. ಏನಂತೀಯ? ಹೂನಮ್ಮ, ಮತ್ತೆ ಅರ್ಜೆಂಟಿಗೆ ಬೇಕಲ್ಲ. ಸರಿ ಆಯ್ತು, ಅವ್ನು ಎಷ್ಟು ಹೇಳಿದ್ರು ಅಂತ ಆಂಬ, ಆಮೇಲೆ ಲಾಭ ಬಂದಾಗ ಕೊಟ್ಟರೆ ಆಯ್ತು. ಆಯ್ತು ಪ್ರೀತಿ, ನೀವು ಹೋಗಿ ಮುಂದೆ, ನಾನು ಮತ್ತೆ ಬರ್ತೀನಿ. ಹೂನಮ್ಮ. ಜೂಲಿ, ಏ ಜೂಲಿ, ಮಮ್ಮಿ ಇಲ್ಲಿದೆಯಾ? ಜೂಲಿ, ಜೂಲಿ ಹೋಗು, ತಮ್ಮನ್ನ ಕರ್ಕೊಂಬ, ನಾವು ಹೋಗೋಣ. ಅಪ್ಪ ರೆಡಿ ಆದ್ರಂತ ನೋಡ್ಕೊಂಬ, ಹೋಗು. ಓಕೆ ಮಮ್ಮಿ. ಡ್ಯಾಡಿ, ಡ್ಯಾಡಿ, ಬ್ರೋ, ಬ್ರೋ, ಕಮಾನ್ ಬ್ರೋ. ಪ್ರೀತಿ ನೋಡು, ನಿನ್ ಮಗ ನಡ್ಕೊಂಬರಂಗಾಗ್ಬಿಟ್ಟ. ಇನ್ನು ಅವನಿಗೆ ಒಂದ್ ಹೆಸರೇ ಇಡ್ಲಿಲ್ಲ ನೀವು. ಅಯ್ಯೋ ಬಿಡಮ್ಮ, ಅವನಿಗೆ ಹೆಸರಿಡ ಅಷ್ಟರಲ್ಲಿ ಏನೇನೋ ನಡೆದೋಗ್ಬಿಟ್ಟಿದೆ. ಇವತ್ತು ಅಂಗಡಿ ಫಂಕ್ಷನ್ ಅಲ್ಲ, ಅವತ್ತಿನ ದಿನ ಭಟ್ರ ಮುಂದೆನೆ ಇವನಿಗೊಂದು ಹೆಸರಿಡೋಣ ಅಂತ ಅನ್ಕೊಂಡಿದೀವಿ. ಹ್ಞೂ ಮತ್ತೆ ಒಳ್ಳೆ ಕೆಲಸ ಮಾಡಿದ್ಯಾ, ಮಗನಿಗೆ ಒಂದ್ ಹೆಸರಿಟ್ಬಿಡಿ ಇವತ್ತೇ. ಆಯ್ತು ಕಣಮ್ಮ. ರೀ ರೀ ಏನ್ರಿ ಮಾಡ್ತಾ ಇದ್ದೀರಾ? ಲೇಟ್ ಆಯ್ತು ಕಣ್ರಿ, ಅಂಗಡಿಗೆ ಹೋಗೋಣ ಬನ್ರಿ. ಆಯ್ತು ಪ್ರೀತಿ, ಹೋಗೋಣ ಬಾ. ಅತ್ತೆ, ಇವತ್ತು ದುಡ್ಡು ಸಿಗತ್ತಾ? ಅಳಿ ಅಂದ್ರೆ ಚಿಂತೆ ಮಾಡ್ಕೊಂಡು ಅಂಗಡಿಗೆ ಹೋಗ್ಬೇಡ್ರಿ, ನೀವು ಮುಂದೆ ಹೋಗ್ರಿ, ನಾನು ದುಡ್ಡು ತಗೊಂಡ್ ಬರ್ತೀನಿ. ಆಯ್ತಾ? ಹ್ಞೂ ಅದಕ್ಕೆ ಆಯ್ತು, ನಾವು ಹೊರಡ್ತೀವಿನಾ? ಆಯ್ತು. ಲೇ ಏನಾ ನೀನ್ ಹೋಗ್ಲಿಲ್ವಾ? ಹೋಗು, ಎಲ್ಲ ಹೋಗ್ತಾ ಇದಾರೆ ನೋಡು. ಬಜ್ಜಿ ಬಾಯ್. ಅಯ್ಯೋ ಅದು ಬಜ್ಜಿ ಎಲ್ಲ ಕಣೋ, ಅಜ್ಜಿ ಕಣೋ. ಅಜ್ಜಿನ ಅಜ್ಜಿ ಅಂತ ಕರಿಯೋ, ಯಾಕ ಬಜ್ಜಿ ಬಜ್ಜಿ ಅಂತ ಕರಿತೀಯಾ? ಬಜ್ಜಿ ಬಜ್ಜಿ ಬಾಯ್. ಅಯ್ಯೋ ನನ್ನ ಮೊಮ್ಮಗ ಒಂದು ಯಾವಾಗ ನೋಡಿದ್ರು ಅಜ್ಜಿ ಅನ್ನೋದ್ ಬದಲು ಬಜ್ಜಿ ಬಜ್ಜಿ ಅಂತ ಇರ್ತಾನೆ. ಈಗಷ್ಟೇ ತೊದ್ಲು ಮಾತು ಮಾತಾಡ್ತಾ ಇದ್ದಾನೆ. ಸರಿ ಇರ್ಲಿ, ಏನ್ ಕರೆದ್ರೆ ಏನು. ಮೊದ್ಲೋಗಿ ದುಡ್ಡು ತಗೊಂಡು ಅಂಗಡಿಗೆ ಹೋಗ್ಬೇಕು. ಪಾಪ ಅಳಿಯ ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ನೋಡಪ್ಪ, ನಮ್ಗೆ ಹೇಳಿದ ಕೆಲಸ ನಾವು ಹೋಮ ಎಲ್ಲ ಮಾಡಾಯ್ತು. ಇವತ್ತೊಂದಿನ ನೀವು ಪಂಚೆ ಕಟ್ಕೊಂಡು ನಾಮ ಹಾಕೊಳ್ಳಿ, ಆಯ್ತಾ? ಹ್ಞೂ ಆಯ್ತು ಭಟ್ರೆ, ತಡೀರಿ ಹಾಕೊ ಬಂದ್ಬಿಡ್ತೀನಿ. ಬಟ್ರೆ ಅಂಗಡಿ ಎಲ್ಲ ಹೆಂಗಿದೆ ಬಟ್ರೆ? ಚೆನ್ನಾಗಿದೆಯಲ್ಲ ಬಟ್ರೆ? ನಾವು 50 ಲಕ್ಷ ತನಕ ಖರ್ಚು ಮಾಡಿದೀವಿ ಬಟ್ರೆ. ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಗ್ರಿ, ಒಳ್ಳೆ ಲಾಭ ಸಿಗ್ಬೇಕಂತ ಆಶೀರ್ವಾದ ಕೊಟ್ಟೋಗ್ರಿ ಬಟ್ರೆ. ಹ್ಞೂನಮ್ಮ, ಎಲ್ಲ ಅಂಗಡಿಗೂ ಹೆಂಗ್ ಪೂಜೆ ಮಾಡ್ತೀವೋ ಹಂಗೆ ಮಾಡಿದೀವಿ, ನಿಮ್ಗೆಲ್ಲ ಲಾಭನೇ ಸಿಗತ್ತೆ. ಆಯ್ತೇನಮ್ಮ? ಭಟ್ರೆ ಕೇಳೋಣ ಅಂತ ಇದ್ದೆ, ಅದೇನದು ಬನಿಯನೆಲ್ಲ ಹರಿದೋಗಿದೆ? ಹಾ ಅದೇನಿಲ್ಲ ಕಣಪ್ಪ, ಹೋಮ ಮಾಡುವಾಗ ಬೆಂಕಿ ಬಿದ್ಬಿಡ್ತು. ಭಟ್ರೆ ಏನ್ ಹೇಳ್ತಾ ಇದ್ದೀರಾ? ಇದೆಲ್ಲ ಅವಶ್ಯಕನ ಅಲ್ಲ? ಅದೆಲ್ಲ ಏನಿಲ್ಲಪ್ಪ, ಏನೋ ಬೆಂಕಿ ಬೀಳ್ಬೇಕಂತ ಇತ್ತು, ಬಿತ್ತು. ಸರಿ ಇರ್ಲಿ, ನಾವು ಹೊಡ್ತೀವಿ, ನಮಗೆ ದಕ್ಷಿಣೆ ಕೊಡ್ಬೇಕಲ್ಲ. ಭಟ್ರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ನಮ್ಮ ಅತ್ತೆ ದುಡ್ಡು ತರ್ತಾರೆ. ಅರ್ಧ ಗಂಟೆ ತನಕ ಕೂತ್ಕೊಳಕ್ ಆಗಲ್ಲ ಕಣಪ್ಪ, ಬೇರೆ ಕಡೆ ಎಲ್ಲ ಹೋಗೋಕಿದೆ. ಈಗ್ಲೇ ಕೊಡಿ, ನಾವು ಹೋಗ್ತೀವಿ.
ಬಟ್ರೆ ಒಂದ್ ಅರ್ಧ ಗಂಟೆ ಕೂತ್ಕೊಳ್ರಿ ಬಟ್ರೆ, ದುಡ್ಡು ಬರ್ಬೇಕು ಇನ್ನಷ್ಟೇ. ಬಂದ ತಕ್ಷಣ ಕೊಡ್ತೀವಿ. ಯಾಕೆ ಹಿಂಗ್ ಮಾಡ್ತೀರಾ ಬೆಳಿಗ್ಗೆನೆ? ಏನಮ್ಮ ಅಂಗಡಿಗೆ ಪೂಜೆ ಕರ್ಸೋರು ದುಡ್ಡು ಇಟ್ಕೊಂಡು ಕರಿಬೇಕಂತ ಗೊತ್ತಿಲ್ವಾ ನಿಮ್ಗೆ? ನಾನು ಇಲ್ಲಿ ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಬೇರೆ ಕಡೆ ಪೂಜೆಗೆ ಹೋಗ್ಬೇಕಲ್ಲ, ನಾನು ಕರೆಕ್ಟ್ ಟೈಮಿಗೆ ಹೋಗ್ಬೇಕು. ಅವ್ರಿಗೆ ಏನ್ ನಾನು ಉತ್ತರ ಕೊಡ್ಲಿ? ನೀವು ಮೊದಲು ದುಡ್ಡು ಕೊಡ್ರಿ, ನಾನು ಹೋಗ್ತೀನಿ. ಅಯ್ಯೋ ಬಟ್ರೆ, ನಿಮ್ ದುಡ್ಡನ್ನ ನಾವೇನ್ ಎತ್ಕೊಂಡು ಓಡಲ್ಲ. ನೋಡಿ ಇಷ್ಟು ದೊಡ್ಡ ಅಂಗಡಿನ ಮಾಡಿದೀವಿ, ನಿಮ್ ದುಡ್ಡು ಕೊಡಕ್ ನಮ್ ಕೈಗೆ ಏನು ಇಲ್ಲ ಈಗ ಸದ್ಯಕ್ಕೆ. ಅಮ್ಮ ತರ್ತೀನಿ ಅಂತ ಹೇಳಿದಾರೆ, ಇನ್ನೇನ್ ಅರ್ಧ ಗಂಟೆಲಿ ಬರ್ತಾರೆ. ಒಂದ್ ಅರ್ಧ ಗಂಟೆ ಕೂತ್ಕೊಳ್ರಿ, ಏನಾಗಲ್ಲ. ಯಾಕಾದ್ರೂ ಇಲ್ಲಿ ಪೂಜೆ ಮಾಡಕ್ ಬಂದೋ ಏನೋ, ಬಂದಾಗಿಂದ ಯಾವ್ದಾದ್ರು ಒಂದು ಅಪಚಕ್ರ ಅಂದ್ರೆ ಅಪಚಕ್ರ ಆಗ್ತಾನೆ ಇದೆ. ಇವ್ರ ಅಂಗಡಿ ಉದ್ದಾರ ಆದಂಗೆ ನನಗ್ ಕೊಡಕ್ಕೆ ದುಡ್ಡಿಲ್ಲ ಅಂತೆ ಇವ್ರ ಅಂಗಡಿ ವ್ಯಾಪಾರ ಮಾಡಿ ಉದ್ದಾರ ಆಗಿ ಇಲ್ಲೇ ಕೂತ್ಕೊಂಡಿರ್ತೀನಿ ಕಣಮ್ಮ, ಬೇಗ ಬರಕ್ ಕೇಳೋರನ್ನ. ಆಯ್ತು, ಹಂಗೆ ತೆಪ್ಪ ಕೂತ್ಕೊಳ್ರಿ, ತರ್ತಾರೆ ದುಡ್ಡು. ಏನಂಗೆ ಇವ್ರು ದುಡ್ಡು ತಗೊಂಡು ಇಲ್ಲಿಂದ ಊರ್ ಬಿಟ್ಟು ಓಡಂಗ್ ಮಾಡ್ತಾ ಇದಾರೆ. ಒಂದ್ ಅರ್ಧ ಗಂಟೆನೂ ಕೂತ್ಕೊಳ್ಳಲ್ಲ ಹಂಗೋಗಿ ಏನ್ ಪೂಜೆ ಮಾಡ್ತಾರೋ ಏನೋ. ಇನ್ನು ನಮ್ಮ ಅಂಗಡಿಲಿ ಏನ್ ಪೂಜೆ ಮಾಡಿದ್ರೋ ಏನೋ. ಇವರಿಗೆ ಏತಿದ ತಕ್ಷಣ 15,000 20,000 ಅಂತ ಹೇಳ್ತಾರೆ. ಏನ್ ದುಡ್ಡು ಏನ್ ಮರದಲ್ಲಿ ಬಿಡತ್ತಾ? ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಮಾಡ್ಕೊಂಡಿಲ್ಲ, ಏನಿಲ್ಲ. ದುಡ್ಡು ಕೊಡಕ್ ಒಂದ್ 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ, ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಏನ್ ಜನನೋ ಏನೋ. ಬಿಡು ಪ್ರೀತಿ, ಬೈಬೇಡ. ಅವ್ರು ಭಟ್ರನ್ನೆಲ್ಲ ಬೈಬಾರ್ದು. ನಿನಗೆ ಗೊತ್ತಿಲ್ವಾ, ಅವ್ರ ಬಾಯಿಗೆಲ್ಲ ಬಿದ್ವಿ ಅಂದ್ರೆ ನಾವು ಉದ್ದಾರನೇ ಆಗಲ್ಲ. ಅಯ್ಯೋ ಹೌದೇನ್ರಿ? ಭಟ್ರ ಬಾಯಿಗೆ ಬಿದ್ರೆ ಉದ್ದಾರನೇ ಆಗಲ್ವಾ? ಪ್ರೀತಿ, ನಿನ್ಗೆ ಗೊತ್ತಿಲ್ವಾ, ಭಟ್ರ ಬಾಯಿಗೆಲ್ಲ ಬೀಳ್ಬಾರ್ದು. ಅವ್ರ ಬಾಯಿಗೆಲ್ಲ ಬಿದ್ರೆ ಉದ್ದಾರನೇ ಆಗಲ್ಲ. ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಏನಾದ್ರು ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾ? ಈ ದೇವಸ್ಥಾನಕ್ಕೆಲ್ಲ ಹೋದಾಗ ತಟ್ಟೆಲಿ ಸ್ವಲ್ಪ ಒಂದ್ 5 ರೂಪಾಯಿ 10 ರೂಪಾಯಿ ಆದ್ರೂ ಹಾಕ್ ಬರ್ಬೇಕು, ಇಲ್ಲಾಂದ್ರೆ ಶಾಪ ಕೊಟ್ಬಿಡ್ತಾರೆ ನಮ್ಗೆ. ಅಯ್ಯಯ್ಯೋ, ಈಗ ಗೊತ್ತಿಲ್ಲದೆ ಅವ್ರ ಹತ್ರ ಹಂಗ್ ಮಾತಾಡ್ಬಿಟ್ಟಿರಿ. ನನ್ಗೆ ಶಾಪ ಕೊಟ್ಬಿಟ್ರೆ ನಾನೇನ್ ಮಾಡೋದು? ಈ ಅಂಗಡಿ ಇಟ್ಟೆ ಜೀವನ ಮಾಡೋಣ ಅಂತ ಇದ್ದೀನಿ. ಅಯ್ಯೋ ದೇವ್ರೆ, ತಡೀರಿ, ಅವ್ರ ಹತ್ರ ಸ್ವಲ್ಪ ಸಮಾಧಾನದಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ. ಪಾಪ ಏನ್ ಅನ್ಕೊಂಡ್ರೆ ಏನೋ, ಶಾಪ ಗೀಪ ಕೊಟ್ಬಿಟ್ರು ಅಂದ್ರೆ ಏನ್ ಮಾಡೋದು? ಬಟ್ರೆ, ಏನು ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ಅಮ್ಮ ಏನೋ ಬರ್ತೀನಿ ಅಂತ ಹೇಳಿದಾರೆ. ಒಂದ್ ಅರ್ಧ ಗಂಟೆ ಕೂತ್ಕೊಳ್ರಿ. ಏನೋ ಕಾಫಿ ಟೀ ಹಾರ್ಲಿಕ್ಸ್ ಕೂಲ್ ಡ್ರಿಂಕ್ಸ್ ಏನಾದ್ರು ಬೇಕಂದ್ರೆ ಹೇಳ್ರಿ, ತಂದ್ಕೊಡ್ತೀನಿ. ಅದೆಲ್ಲ ಬೇಡಮ್ಮ, ನನಗೆ ದುಡ್ಡು ಕೊಡಿ, ನಾನು ಹೋಗ್ತೀನಿ. ಅವ್ರ ಬೇರೆ ಫೋನ್ ಮಾಡ್ತಾ ಇದ್ದಾರೆ ನನಗೆ. ಹೌದಾ? ಹಂಗೆ ಇರಿ, ಅಮ್ಮ ಬರ್ತಾರೆ, ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅಯ್ಯೋ ಯಾ ಭಟ್ರು ಏನೋ ದುಡ್ಡು ಕೊಡು ಅಂತ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಅಮ್ಮ ಒಂದು ಏನ್ ಮಾಡ್ತಾ ಏನೋ. ರೀ, ಅಮ್ಮನ್ಗೆ ಫೋನ್ ಹಚ್ಚ್ರಿ, ಎಲ್ಲಿದ್ದಾರೆ ಏನೋ ಅಮ್ಮ. ಅಮ್ಮ ಬರ್ತಾರಂತ ಹಿಂಗ್ ಕೂತ್ಕೊಂಡಿದೀವಿ. ಈ ಭಟ್ರು ಬೇರೆ ದುಡ್ಡು ಕೊಡು ಅಂತ ಜೀವ ತಿಂತಿದ್ದಾರೆ. ಆಯ್ತು, ಫೋನ್ ಮಾಡ್ತೀನಿ. ಅಕ್ಕ, ರಿಜಿಸ್ಟರ್ ಆಫೀಸ್ಗೆ ಹೊರಟ್ರಾ? ಹ್ಞೂ ದೀಪು, ಹೊರಟಿದೀವಿ. ನೀನ್ ಯಾವಾಗ ಬರ್ತೀಯಾ? ಬಾ, ಹಿಂಗೆ ಹೋಗೋಣ. ಅಕ್ಕ, ನಾನು ಬರ್ತಾ ಇದ್ದೀನಿ. ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ನ, ಅವನನ್ನು ಕರ್ಕೊಂಬರೋಣ ಅಂತ ಇದ್ದೀನಿ. ಓ, ನಿನ್ ಫ್ರೆಂಡ್ ಇದ್ದಾನಲ್ಲ ಅವನಾ? ಸರಿ. ಹೌದಕ್ಕ. ದುರ್ಗಾ, ನಿನ್ನೆ ಸಂಜೆ ಬರಕ್ಕೆ ಹೇಳಿದ್ನಲ್ಲ ಮನೆಗೆ, ಯಾಕೆ ಬರ್ಲಿಲ್ಲ? ಏನಾಯ್ತು ದುರ್ಗಾ? ಅದಕ್ಕೆ ನಿನ್ನೆ ನಾನು ಬರೋಣ ಅಂತಾನೆ ಇದ್ದೆ. ಅದಕ್ಕೆ ಇವರೇ ಬೇಡ, ಬೇಡ ದುಡ್ಡೆಲ್ಲ ತಗೊಂಬೇಡ ಅಂತ ಬೈರದಕ್ಕೆ ಅದಕ್ಕೆ ಸುಮ್ಕಾಗ್ಬಿಟ್ಟೆ. ಅಮ್ಮನ್ಗೆ ಏನದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ತೋರ್ಸೋಣ ಅಂತ ಸುಮ್ಕಿದೀನಿ. ಬೇಡ ಬಿಡಕ್ಕೆ, ನೀವೇ ಇಟ್ಕೊಳ್ಳಿ ದುಡ್ಡನ್ನ. ದೀಪು, ಯಾಕಪ್ಪ ಈ ತರ ಮಾಡ್ತೀಯಾ? ಪಾಪ ಕಷ್ಟದಲ್ಲಿ ಇರೋದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದಾಳೆ. ಅವ್ರ ಅಮ್ಮನ್ಗೆ ಹುಷಾರಿಲ್ಲ ಅಂತ ಹೇಳುವಾಗ ಈ ತರ ಮಾಡೋದು ಸರಿನಾ ನೀನು? ಸರಿ, ಇಲ್ಲಿ ಬಿಡು, ನಾವು ಕೊಡ್ತೀವಿ, ನೀ ಸುಮ್ಮನಿರು. ಅಕ್ಕ, ನಾನು ಹೇಳೋ ಮಾತು ಕೇಳಿ, ಅವಳಿಗೆ ದುಡ್ಡು ಕೊಡಬೇಡಿ. ನನ್ನ ಹತ್ರನೇ ಇದೆ ದುಡ್ಡು, ನಾನೇ ಕೊಡ್ತೀನಲ್ಲ, ನೀವೇ ಕೊಡ್ತಾ ಇದ್ದೀರಾ? ಸುಮ್ಮನೆ ಕೊಡ್ಬೇಡಿ ನೀವು ದುಡ್ಡನ್ನ. ಏನೋ ದೀಪು, ನಮ್ಗೆ ಈ ತರ ಇನ್ನೊಬ್ರಿಗೆ ಕೊಡೋಷ್ಟು ಕೊಟ್ಟಿದ್ದಾರಲ್ಲ ದೇವ್ರು, ಅಷ್ಟೇ ಸಾಕು. ತುಂಬಾ ಸಂತೋಷ ಪಡ್ತೀನಿ. ಸರಿ ಇರ್ಲಿ, ಅವಳೇನೋ ಕಷ್ಟ ಕೇಳ್ತಾ ಇದ್ದಾಳೆ. ನಾನ್ ತಾನೇ ಕೊಡ್ತಾ ಇರೋದು, ಬೇರೆ ಯಾರು ಇಲ್ಲಲ್ಲ. ಇರ್ಲಿ ಬಿಡು, ಸುಮ್ಮನಿರಿ, ಇದೊಂದ್ಸಲ ಕೊಡ್ತೀನಿ ಆಯ್ತಾ? ಅಕ್ಕ, ಆ 2 ಲಕ್ಷ ನಾನೇ ಕೊಡ್ತೀನಿ, ನೀವು ಸುಮ್ಮನಿರಿ. ನಾನು ನಿನ್ನೆ ಹೇಳಿದೆ ಅವಳ ಹತ್ರ, ನಿಮ್ಮ ಅಮ್ಮನ ಹುಷಾರಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿಮ್ಮ ಅಮ್ಮನ ಇಲ್ಲಿ ಕರ್ಕೊಂಬ, ನಾನೇ ಆಪರೇಷನ್ ಮಾಡ್ತೀನಿ ಅಂತ. ಅದಕ್ಕೆ ಅವಳು ಉತ್ತರನೇ ಕೊಡ್ಲಿಲ್ಲ. ಕೇಳಿ ಅವಳ ಹತ್ರ. ಏನ್ ದುರ್ಗಾ, ಹೌದಾ? ಅಮ್ಮನ್ನ ಕರ್ಕೊಂಬರಕ್ಕೆ ಕೇಳಿದ್ನಂತೆ? ಅದ್ಕೆ ಅಯ್ಯಯ್ಯಯ್ಯಯ್ಯೋ, ನಾನು ಏನ್ ಹೇಳಿ ಅದಕ್ಕೆ? ಅವರು ಹೇಳಿದ್ರು ಸರಿನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮಮ್ಮ ಇಲ್ಲಿ ಬಂದು ಆಪರೇಷನ್ ಮಾಡ್ಕೊಳಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಏನಂತ ಹೇಳ್ರಿ ನೋಡೋಣ. ಅದಕ್ಕೆ ನಾನು ಏನು ಉತ್ತರನೇ ಕೊಡ್ಲಿಲ್ಲ. ಸರಿ ಬಿಡಿ, ಅದಕ್ಕೆ ನಮ್ಮಮ್ಮ ಹೆಂಗ ಹೋಗ್ಲಿ, ಯಾರು ನಮ್ಗೆ ದುಡ್ಡು ಕೊಡ್ಬೇಡ್ರಿ, ನೀವು ಚೆನ್ನಾಗಿದ್ರೆ ಸಾಕು. ಅಯ್ಯೋ ದುರ್ಗಾ, ಅಳ್ಬೇಡ ಕಣಮ್ಮ, ಅಳ್ಬೇಡ. ನಾನು ದುಡ್ಡು ತಗೊಂಬಂದಿದ್ದೀನಿ, ನೀನ್ ಅಳ್ಬೇಡ. ನಿಮ್ಮ ಅಮ್ಮನ್ ಕೊಡು, ನಿಮ್ಮಮ್ಮ ಅಲ್ಲೇ ಇದ್ದು ಆಪರೇಷನ್ ಮಾಡ್ಕೊಳ್ಳಿ ಆಯ್ತಾ? ಹೌದಕ್ಕೆ? ಹೂನಮ್ಮ, ತಡಿ. ರೀ, ದುಡ್ಡು ಕೊಡ್ರಿ. ತಗೋ ದುರ್ಗಾ, ಇದರಲ್ಲಿ 2 ಲಕ್ಷ ಇಟ್ಟಿದ್ದೀನಿ, ತಗೋ ಆಯ್ತಾ? ಅಕ್ಕ, ಇದೆಲ್ಲ ಯಾಕೋ ನನಗೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನೀವು ಈ ತರ ಮಾಡ್ಬೇಕಾಗಿತ್ತು. ಅಯ್ಯೋ ಬಿಡು ದೀಪು, ಸರಿ ಬಾ ಹೋಗೋಣ. ನಿನ್ ಫ್ರೆಂಡಿಗೆ ಫೋನ್ ಮಾಡು, ರಿಜಿಸ್ಟರ್ ಆಫೀಸ್ಗೆ ಡೈರೆಕ್ಟ್ ಆಗಿ ಬರಕ್ ಹೇಳೋನನ್ನ, ಸರಿನಾ? ಆಯ್ತಕ್ಕ. ದುರ್ಗಾ, ಹೇಳ್ರಿ. ಇಲ್ಲಿ ನೋಡು. ಅಯ್ಯೋ, ಹಂಗೆ ಹೇಳ್ರಿ, ಏನಂತ ಹೇಳಿ. ಯಾರದು? ಕೋಟಿನ ಕೈಫ್ ಮನೆಗೆ ಯಾರ ಹೊಸ್ದಾಗ ಬಂದಂಗ್ ಕಾಣ್ತಾ ಇದೆ. ಯಾರಂತ ಹೋಗಿ ನೋಡೋಣ. ಇದು ನಮ್ಮ ಅತ್ತಿದು ಅತ್ತೆ ತಾನೆ, ಇಲ್ಲ ಬಂದಿದ್ದಾರೆ. ಸೇಟು ಬಾರಪ್ಪ, ಲೇಟ್ ಆಯ್ತು. ಹೇಳಿ ಆಂಟಿ, ಕ್ಯಾ ಹೋನಾ ಹೇ? ಅಮ್ಮ, ಸೇಟ್ನ ಕೊರಿಯಮ್ಮ. ನಿನ್ನೆ ಅಂಗಡಿಯಲ್ಲಿ ಹೇಳಿದ್ರು ಸೇಟ್, ಅಂಗಡಿಯಲ್ಲಿ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ, ನೀವು ನಾಳೆ ಬೆಳಗ್ಗೆ ಮನೆಗೆ ಬನ್ನಿ ಕೊಡ್ತೀನಿ ಅಂತ. ಅದಕ್ಕೆ ಬಂದಿದ್ದೀನಿ. ಸೇಟ್ನ ಕೊರಿಯಮ್ಮ, ಸ್ವಲ್ಪ ಲೇಟ್ ಆಯ್ತು. ಅರೆ ಆಂಟಿ, ಬೆಳಗ್ಗೆನೆ ಸೇಟು ಅಂಗಡಿಗೆ ಹೋಗ್ಬಿಡ್ತು.
ಈಗ ನಾನು ಏನ್ ಮಾಡ್ಲಿ ಅಷ್ಟು ದೂರ ಹೋಗ್ಬೇಕಲ್ಲ ಈಗ ಅಂಗಡಿಗೆ ಮಗಳು ಬೇರೆ ಫೋನ್ ಮಾಡ್ಬಿಟ್ಟು ದುಡ್ಡು ತಗೊಂಬ ಅಂತ ಬಾಯ್ ಬಾಯ್ ಬಡ್ಕೊಂಡು ಹೇಳ್ತಾ ಇದ್ದಾಳೆ ಈಗ ನಾನು ಏನ್ ಮಾಡೋದು ಆಂಟಿ ಸೇಟು ಅಂಗಡಿಯಲ್ಲಿ ಇರ್ತಾರೆ ಹೋಗಿ ದುಡ್ಡು ಕೊಡ್ತಾರೆ ತಗೊಂಡೋಗಿ ಅಯ್ಯೋ ಅಮ್ಮ ಸ್ವಲ್ಪ ಸೇಟಿಗೆ ಫೋನ್ ಮಾಡಿ ಇಲ್ಲೇ ಬರಕ್ಕೆ ಕೇಳಮ್ಮ ದುಡ್ಡನ್ನ ನಿಂಗೆ ತಗೊಂಡು ಹೋಗ್ತೀನಿ ಅವನ ಹತ್ರ ಗಾಡಿ ಇದೆ ನಾನು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ನನ್ಗೆ ಆಗಲ್ಲ ಆಂಟಿ ಅವರು ಫೋನ್ ಮಾಡಿದ್ರೆ ತೆಗಿಯಲ್ಲ ನೀವು ಅಂಗಡಿಗೆ ಹೋಗ್ಬೇಕು ಅಯ್ಯೋ ಈಗ ನಾನು ಏನ್ ಮಾಡೋದು ಅಲ್ಲ ಕಣಮ್ಮ ಸೇಟು ಎಷ್ಟು ರೂಪಾಯಿ ಕೊಡ್ತಾನೆ ಬಡ್ಡಿಗೆ ನಾನು ಅದನ್ನ ಕೇಳಕ್ ಮರ್ತ್ಬಿಟ್ಟೆ ನಿನಗೆ ಗೊತ್ತಾ ಸೇಟು 12 ರೂಪಾಯಿ ಬಡ್ಡಿ ಅಯ್ಯೋ 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 1 ಲಕ್ಷಕ್ಕೆ 12,000 ರೂಪಾಯಿ ಕಟ್ಬೇಕಾ ತಿಂಗಳಿಗೆ ಹಂಗಂದ್ರೆ 2 ಲಕ್ಷಕ್ಕೆ 24,000 ರೂಪಾಯಿ ಅಯ್ಯೋ ದೇವ್ರೆ ಇಷ್ಟೊಂದು ಬಡ್ಡಿ ತಗೊಳ್ತಾನೆ ಅವನು ಆಂಟಿ ನಮ್ದು ಸೇಟು ಕಡಿಮೆ ತಗೊಳ್ಳೋದು ಬೇರೆ ಕಡೆ 15 ರೂಪಾಯಿ ತಗೊಳ್ತಾರೆ ಗೊತ್ತಾ ನಿಮ್ಗೆ ಏನ್ 15 ರೂಪಾಯಿ 12 ರೂಪಾಯಿ ತಗೊಳ್ತಾರಪ್ಪ ಬಾರಿ ಬಡ್ಡಿ ತಗೊಳ್ತೀರಾ ಬಿಡ್ರಿ ನಿಮಗೆ ದುಡ್ಡು ಬೇಕು ಸೇಟು ಹತ್ರ ಹೋಗಿ ನಿಮ್ಗೆ ದುಡ್ಡು ಬೇಡ ಇಲ್ಲಿಂದ ಹೋಗಿ ಅಯ್ಯೋ ಹೋಗ್ತೀನಿ ಬಿಡಮ್ಮ ಸೇಟ್ ಹತ್ರನೇ ಹೋಗ್ತೀನಿ ಏನ್ ಮಾಡೋದು ನನ್ ಕಷ್ಟಕ್ಕೆ ಹೋಗಿ ದುಡ್ಡು ತಗೋಬೇಕಲ್ಲ ಏನು ಮಾಡಂಗಿಲ್ಲ ಏನು ಮಾತಾಡಂಗಿಲ್ಲ ಈ ಅಮ್ಮ ಅವ್ರ ಹತ್ರ ದುಡ್ಡು ತಗೊಳಕ್ ಬಂದಿದ್ಯಾ ಹಂಗೆ ಕತೆ ಈ ಸೇಟ್ ನೋಡು 12 ರೂಪಾಯಿ ಅಂತೆ ಬಡ್ಡಿ ತಿಂಗಳಿಗೆ 12,000 ರೂಪಾಯಿ 1 ಲಕ್ಷ ಕೊಟ್ವಿ ಅಂದ್ರೆ ಕೂತಲ್ಲಿ ಹೆಂಗ್ ದುಡ್ಡು ಮಾಡ್ತಾರೆ ಇದು ನಮಗೆ ಗೊತ್ತಿಲ್ಲದೆ ಹೋಯ್ತಲ್ಲ ಸರಿ ಹೆಂಗೋ ಒಂದು ಈ ಅಮ್ಮನ ಹತ್ರ ಹಂಗೆ ಮಾತು ಕೊಟ್ರೆ ಇವ್ರಿಗೆ ಎಷ್ಟು ದುಡ್ಡು ಬೇಕು ಏನಕ್ಕೆ ಅಂತೆಲ್ಲ ಎಲ್ಲ ಗೊತ್ತಾಗ್ಬಿಡತ್ತೆ ಅಮ್ಮ ಯಾರು ನಾನೇ ಕಣಮ್ಮ ಗೊತ್ತಿಲ್ವಾ ನಿಮ್ ಸಣ್ಣ ಸೊಸೆ ಇದಾರಲ್ಲ ಅವ್ರ ತಮ್ಮನ ಹೆಂಡತಿ ಏನಮ್ಮ ತಾಯಿ ಏನು ಇಲ್ಲ ಏನೋ ಸೇಟ್ ಹೆಂಡತಿ ಹತ್ರ ದುಡ್ಡು ಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರಲ್ಲ ಅದಕ್ಕೆ ಏನಂತ ಕೇಳೋಣ ಅಂತ ಬಂದೆ ಅಯ್ಯೋ ಏನ್ ಕೇಳ್ತೀಯಮ್ಮ ಈ ಸೇಟ್ ಹೆಂಡತಿ 1 ಲಕ್ಷಕ್ಕೆ 12,000 ರೂಪಾಯಿ ತಿಂಗಳಿಗೆ ಬಡ್ಡಿ ಕಟ್ಬೇಕಂತೆ ನನ್ಗೆ 2 ಲಕ್ಷ ರೂಪಾಯಿ ಅರ್ಜೆಂಟ್ ಇತ್ತು ಅದಕ್ಕೆ ನಿನ್ನೆ ಸೇಟ್ ಹತ್ರ ಕೇಳಿದಕ್ಕೆ ಮನೆ ಬಾ ಅಂತ ಹೇಳಿದ್ನ ಈಗ ಸೇಟ್ ಅಂಗಡಿಯಲ್ಲಿ ಕೂತ್ಕೊಂಡಿದ್ದಾನಂತೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಬಡ್ಡಿ ಬೇರೆ ಅಯ್ಯೋ 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 12 ರೂಪಾಯಿನ ಬಡ್ಡಿ ಇಷ್ಟೊಂದು ಬಡ್ಡಿ ತಿನ್ನೋರು ಚೆನ್ನಾಗೇ ಇರಲ್ಲ ಬಿಡಿ ಅಯ್ಯೋ ಏನ್ ಮಾಡೋದಮ್ಮ ನನ್ನ ಮಗಳು ಬೇರೆ ಅಂಗಡಿ ಓಪನ್ ಮಾಡ್ತಾ ಇದ್ದಾಳೆ ಇವತ್ತು 2 ಲಕ್ಷ ಕೈಯಲ್ಲಿ ಬೇಕೇ ಬೇಕಂತ ಅಂದ್ಬಿಟ್ಟು ಒಂದೇ ಕಾಲ ನಿಂತ್ಕೊಂಡಿದ್ದಾರೆ ಈಗ ಏನ್ ಮಾಡೋದು ಅವ್ರು ಎಷ್ಟು ಬಡ್ಡಿ ಹೇಳಿದ್ರೆ ನಾನು ತಗೊಳ್ಳೇಬೇಕು 2 ಲಕ್ಷ ಬೇಕೇ ಬೇಕಂತ ಇದೀವಿ ನೀವು ನಮ್ಮ ಮನೆಗೆ ಬನ್ನಿ ಮಾತಾಡೋಣ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅವಳಿಗೆ ಕೇಳಿಸ್ಕೊಂಡ್ಬಿಡುತ್ತೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಷ್ಟೆಲ್ಲ ಬಡ್ಡಿ ಕೊಡಬೇಡಿ ಸ್ವಲ್ಪ ಕಡಿಮೆನೆ ಕೊಡಿ ನನಗೆ ಹೌದಾ ನೀನ್ ಕೊಡ್ತೀಯಾ ದುಡ್ಡು ಬಡ್ಡಿಗೆಲ್ಲ ಕೊಡ್ತೀಯ ಅಂತ ನಂಗೆ ಒಂಚೂರು ಗೊತ್ತಿಲ್ಲ ಕಣಪ್ಪ ಇಲ್ಲಾಂದ್ರೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ ನೀವು ಇಲ್ಲಿ ಬನ್ರಿ ಮನೆ ಒಳಗೆ ಹೋಗೋಣ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಕೆಲವೊಂದು ಕಾಗೆಗಳೆಲ್ಲ ನಿಂತ್ಕೊಂಡು ನೋಡ್ತಾನೆ ಇರ್ತವೆ ಸರಿ ಸರಿ ಬಾ ಬಾ ನಮ್ದು ವ್ಯಾಪಾರಕ್ಕೆ ಹಾಳು ಮಾಡಕ್ಕಂತ ಬಂದ್ಬಿಟ್ಟಿದ್ದಾಳೆ ಯಜಮಾನ್ರು ಬರ್ಲಿ ಸೇಟ್ ಹತ್ರ ಹೇಳಿ ಇವಳಿಗೆ ಏನಾದ್ರೂ ಮಾಡ್ಬೇಕು ನಮ್ಮ ಮನೆಗೆ ಬಂದಿರೋ ವ್ಯಾಪಾರನ ಹಾಳು ಮಾಡ್ಬಿಟ್ಲಲ್ಲ ಇವಳು ಸೇಟುಗೆ ಫೋನ್ ಮಾಡ್ಬೇಕು ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇದ ನಿಮ್ ಮನೆ ಚೆನ್ನಾಗಿದೆ ಬಿಡು ಹೌದ್ ಕಣಮ್ಮ ಇದೆ ನಮ್ಮ ಮನೆ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಕಣಮ್ಮ ನನ್ಗೆ ಕೂತ್ಕೊಳ್ಳೋಕಲ್ಲ ಟೈಮ್ ಇಲ್ಲ ಸರಿ ನಾನು ಹೋಗ್ಬೇಕು ನೀನ್ ದುಡ್ಡು ಕೊಡೋದಾದ್ರೆ ಕೊಡು ತಿಂಗಳು ಬಡ್ಡಿ ಕರೆಕ್ಟಾಗಿ ಕೊಟ್ಬಿಡ್ತೀನಿ ನೋಡಮ್ಮ ನಾನು ಬಡ್ಡಿಗೆ ಆ ಸೇಟ್ ತರಲ್ಲ ಅಷ್ಟೊಂದು ದುಡ್ಡೆಲ್ಲ ಇಟ್ಕೊಡಲ್ಲ ನನಗೆ ಸ್ವಲ್ಪ ಕಡಿಮೆನೆ ಕೊಡಿ ಆಯ್ತಾ ನಾನೇ ಕೊಡ್ತೀನಿ ತಿಂಗಳು ಬಡ್ಡಿ ಕರೆಕ್ಟಾಗಿ ಕೊಟ್ಬಿಡಿ ಮತ್ತೆ ಅಸಲು ಯಾವಾಗ ಕೊಡ್ತೀನಿ ಅಂತ ಹೇಳಿ ಅಸಲೊಂದು 3 ತಿಂಗಳು 4 ತಿಂಗಳಲ್ಲಿ ಕೊಟ್ಬಿಡ್ತೀನಿ ಕಣಮ್ಮ 3 ತಿಂಗಳು 4 ತಿಂಗಳ ಅಷ್ಟು ಬೇಗ ಯಾಕೆ ಕೊಡ್ತೀರಾ ಸ್ವಲ್ಪ ನಿಧಾನನೇ ಕೊಡಿ ಏನ್ ಅರ್ಜೆಂಟ್ ಅಲ್ಲ ಏನಿಲ್ಲ 1 ವರ್ಷ ಬಿಟ್ಟು ಕೊಟ್ರೇನೂ ಆಗತ್ತೆ ಅಯ್ಯೋ ವರ್ಷ ಬಿಟ್ಟು ಕೊಟ್ರೆ ಬಡ್ಡಿ ನಮ್ಗೆ ಅಮ್ಮ ಜಾಸ್ತಿ ಆಗೋದು ಅದಕ್ಕೆ ಕೊಟ್ಬಿಡ್ತೀವಿ ಬಿಡು ಒಂದು 3-4 ತಿಂಗಳಲ್ಲಿ ಅಂಗಡಿ ಲಾಭ ಬಂತಂದ್ರೆ ಕೊಟ್ಬಿಡ್ತೀವಿ ಸರಿನಾ ಸರಿ ಸರಿ ಆಯ್ತು ಕೊಡ್ತೀನಿ ದುಡ್ಡು ಮತ್ತೆ ತಿಂಗಳು ಬಡ್ಡಿ ಕರೆಕ್ಟಾಗಿ ಕೊಟ್ಬಿಡ್ಬೇಕು ಅದೆಲ್ಲ ಕೊಟ್ಬಿಡ್ತೀನಿ ಕಣಮ್ಮ ಎಷ್ಟು ಬಡ್ಡಿ ಅಂತ ಹೇಳೇ ಇಲ್ಲ ಆ ಸೇಟ್ ಎಲ್ಲ ಅಷ್ಟೊಂದು ಬಡ್ಡಿ ಕೊಡ್ತಾನಲ್ಲ ಅಷ್ಟೊಂದು ಬಡ್ಡಿ ಎಲ್ಲ ಕೊಟ್ರೆ ನಿಜವಾಗ್ಲೂ ಅವ್ರು ಚೆನ್ನಾಗೇ ಇರಲ್ಲ ನಾನು ಹೇಳ್ತೀನಿ ನೀವೇನು ಚಿಂತೆ ಮಾಡ್ಕೊಂಬೇಡಿ ನನ್ಗೆ ಅಷ್ಟು ಬಡ್ಡಿ ಎಲ್ಲ ಬೇಡ ನನಗೆ ಬರೀ 50 ಪೈಸೆ ಕಡಿಮೆ ಕೊಡಿ 11.5 ಕೊಟ್ರೆ ಸಾಕು ಬಹಳ ಕಡಿಮೆ ಹೇಳ್ಬಿಟ್ರಿ ಇವಳು ಬಡ್ಡಿ 50 ಪೈಸೆ ಕಡಿಮೆಗೆ ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಸರಿ ಏನ್ ಮಾಡೋದು ನಮಗೂ ದುಡ್ಡು ಅರ್ಜೆಂಟ್ ಐತಿ ತಗೊಂಡು ಮೊದಲು ಬೇಗ ಹೋಗ್ಬೇಕು ಇಲ್ಲಿಂದ ಸರಿ ಕಣಮ್ಮ ತುಂಬಾ ಕಡಿಮೆಗೆ ಬಡ್ಡಿ ಕೊಟ್ಟಿದ್ಯಾ ಸರಿ ದುಡ್ಡು ಕೊಡು ನಾನು ತಗೊಂಡು ಹೋಗ್ಬೇಕು ಲೇಟ್ ಆಗ್ಬಿಡ್ತು ಬೇರೆ ತಿಂಗಳಿಗೆ 23,000 ರೂಪಾಯಿ ಬಡ್ಡಿ ಬಂದ್ಬಿಡುತ್ತೆ ನನ್ನ ಗಂಡನ ದುಡ್ಮೆಯಲ್ಲಿ ಅರ್ಧ ದುಡ್ಮೆ ನನ್ನ ಕೈಗೆ ಬಂದೇ ಬಿಡತ್ತೆ ಬಿಡು ನನ್ಗೆ ಬೇಕಾಗಿದ್ ನಾವು ತಗೋಬಹುದು ತಗೊಳ್ರಿ ಅಮ್ಮ ದುಡ್ಡೆಲ್ಲ ಕರೆಕ್ಟ್ ಇರತ್ತಾ ಏನ್ಸೋದಲ್ಲ ಏನು ಬೇಡವಲ್ಲ ಅಯ್ಯೋ ಅದರಲ್ಲೆಲ್ಲ ಏನಿಲ್ಲಪ್ಪ ಕರೆಕ್ಟ್ ಆಗಿ ಇಟ್ಟಿರ್ತೀನಿ ನೀವು ತಗೊಂಡೋಗಿ ಸರಿ ಕಣಮ್ಮ ಇನ್ನೇ ನಾನು ಬರ್ತೀನಿ ನಮ್ದು ಅಂಗಡಿ ಓಪನ್ ಇದೆ ಇವತ್ತು ಬಂದ್ಬಿಡಿ ಆಯ್ತಾ ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ ನಿಮ್ಮ ಮನೆ ಇಲ್ಲೇ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರಿನಾ 11 ಗಂಟೆ ಬಂದ್ಬಿಡಿ ಊಟ ಎಲ್ಲ ಇದೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತೀರಂತೆ ಊಟ ಎಲ್ಲ ಇದೆಯಾ ಹಂಗಂದ್ರೆ ಬರ್ತೀವಿ ಕಣಮ್ಮ ಆಯ್ತು ಬುಜ್ಜು ನೋಡ್ದ ಫಂಕ್ಷನ್ ಕರೆದಿದ್ದಾರೆ ಇವತ್ತಂತೆ ಫಂಕ್ಷನ್ ಹೋಗೋಣವ ಊಟ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ ಪಾಯಸ ವಡೆ ಬೋಂಡ ಬುಜ್ಜಿ ಎಲ್ಲ ಇರುತ್ತೆ ಚೆನ್ನಾಗಿ ತಿನ್ಬಿಟ್ಟು ಬರೋಣ ಹೆಂಗೋ ಇವತ್ತು ಮಧ್ಯಾಹ್ನ ಅಡಿಗೆ ಮಾಡೋದು ಉಳಿತು ಕೆಲಸ ಸರಿನಾ ಆಯ್ತು ಕಣಮ್ಮ ಅಮ್ಮ ಹಂಗಂದ್ರೆ ಪಾಯಸ ಗೀಸ ವಡೆ ಎಲ್ಲ ಸ್ವಲ್ಪ ಬಾಕ್ಸ್ ಅಲ್ಲಿ ಹಾಕೊಂಡು ತಗೊಂಬರೋಣ ಕಣಮ್ಮ ಬಂದು ರಾತ್ರಿ ಊಟ ಮಾಡ್ಬೋದಲ್ಲ ಮನೇಲಿ ಏನ್ ಹೇಳ್ತೀಯಾ ಹಂಗಂದ್ರೆ ಸರಿ ಸ್ವಲ್ಪ ಕವರು ತಗೊಳ್ತೀನಿ ಅನ್ನ ಸಾರೆಲ್ಲ ಎಲ್ಲ ಎತ್ಕೊಂಡ್ ಬಂದ್ಬಿಡೋಣ ರಾತ್ರಿ ಅಡಿಗೆ ಮಾಡೋದು ಉಳಿಯತ್ತೆ ಏನ್ ಹೇಳ್ತೀಯಾ
ಆಯ್ತು ಕಣಮ್ಮ. ಅವರು 11 ಗಂಟೆ ಬರಕ್ಕೆ ಹೇಳಿದ್ರು. ನಾವ್ ಈಗಲೇ ಹೋಗೋಣ. ಏನ ಕಾಫಿ ಟೀ ಎಲ್ಲ ಕೊಡ್ತಾರೆ ಕಣಮ್ಮ. ಮುಜ್ಜು, ನನ್ ಮಗ ಅದೇ ಬಾಬು ಚೆನ್ನಾಗಿ ಐಡಿಯಾ ಕೊಡ್ತೀಯ ನೋಡು. ಸರಿ ಹೋಗು, ಕೈ ಕಾಲು ಮುಖ ತಗೊಂಡ್ ಬಾ, ಹೋಗೋಣ. ಕಣೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್